ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನೀವಿನ್ನು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಅಲ್ಲಂತ ಸೆಲೆಕ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ. ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರ್ಬೋದು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ನಾನಿವತ್ತು ಹಾಸನ್ಗೆ ಹೊರಟಿದ್ದೀನಿ ನಮ್ಮಮ್ಮನ ಕರ್ಕೊಂಡು. ನಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾವಿರೋ ಕಡೆ ತೋರಿಸಿದ್ವಿ. ಅಲ್ಲೂ ಏನೂ ನಮಗೆ ಹುಷಾರಾಯಿತು ಅಂತ ಏನೂ ಅನ್ನಿಸ್ಲಿಲ್ಲ. ಹಾಗಾಗಿ ಇವತ್ತು ನಮ್ಮಮ್ಮನ ಹಾಸನ್ಗೆ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿ ನಾನು ನಮ್ಮಕ್ಕ ಮತ್ತು ನಮ್ಮಮ್ಮ ಹೋಗ್ತಾ ಇದ್ದೀವಿ. ನಾವು 8 ಗಂಟೆಗೆಲ್ಲ ಹಾಸನ್ಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಬೇಗ ಹೋದರೆ ಬೇಗ ಬರ್ಬೋದು ಅನ್ನೋ ಕಾರಣಕ್ಕೆ ಆ ಥರ ಅಂದ್ಕೊಂಡಿದ್ವಿ. ನಮ್ಮೂರಿಂದ ಹೊರಟ್ರೆ 5 ಗಂಟೆ 5:15ಗೆಲ್ಲ ಇಲ್ಲಿಂದ ಹೊರಡಬೇಕು. ಅಲ್ಲಿ ಬಸ್ ಕ್ಯಾಚ್ ಮಾಡೋದೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ನಾನು ನಮ್ಮ ಹತ್ರದವರು ಒಬ್ಬರು ತುರುವೇಕೆರೆಯಲ್ಲಿದ್ದಾರೆ, ಸೊ ಅವ್ರ ಮನೇಲಿ ಉಳ್ಕೊಂಡು ಅವತ್ತು ಬೆಳಗ್ಗೆ 5:30ಗೆ ಎದ್ದು 6:30 ತಿಪ್ಟೂರು ಬಸ್ನ ಹತ್ತಿದ್ದೆ. ತುಂಬ ಚಳಿ ಇತ್ತು, ತುಂಬ ಅಂದರೆ ತುಂಬ ಚಳಿ ಇತ್ತು. ನಾನು ನನ್ನ ಇಶ್ವಿಕನ್ನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಅವ್ರನ್ನೇ ಒಬ್ಬರು ಸೇಫಾಗಿ ನೋಡ್ಕೋಬೇಕು ನಮ್ಮಮ್ಮನ. ಹಾಗಾಗಿ ಇವಳನ್ನ ಕರ್ಕೊಂಡು ಹೋದರೆ ನಾನು ಅದೆಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ನಾನು ಪಾಪುನ ಬಿಟ್ಟು ನಾನು ಮತ್ತು ನಮ್ಮ ಅಕ್ಕ ಅಮ್ಮ ಹೋಗ್ತಾಯಿದ್ದೀವಿ. ಸೊ ಇವಾಗ ತಿಪ್ಟೂರು ಬಸ್ಸು ಹತ್ತಿದ್ದೀನಿ. ಇಲ್ಲಿಂದ ಅಲ್ಲಿಗೆ 1 ಅವರ್ ಜರ್ನಿ ಅದು ಆಗುತ್ತೆ. ಸೊ ಇವಾಗ ಹೊರಟಿದ್ದೀನಿ. 7 ಗಂಟೆಯಿಂದ 7:30ವರೆಗೂ ಅಷ್ಟರೊಳಗೆ ರೀಚ್ ಆಗ್ತೀನಿ. ಅಲ್ಲಿ 8 ಗಂಟೆ ಹಾಸನ ಬಸ್ ಇದೆ. ಸೊ ಹೋಗ್ತಿದ್ದಂಗೆ ಹಾಸನ ಬಸ್ ಹತ್ತಿ ಹೋಗ್ತಾ ಇರೋದೆ. ಇವಾಗ ತಿಪ್ಟೂರಿಗೆ ಹೋಗೋಣ ಬನ್ನಿ. ಅಂತೂ ಇಂದು ತಿಪ್ಟೂರಿಗೆ ಬಂದಾಯಿತು. ಹಾಸನ ಬಸ್ ಕೂಡ ಹತ್ತಾಯಿತು. ಇವಾಗ ಹಾಸನ್ಗೆ ಹೋಗಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ.
ಹಾಸನಿಗೆ ರೀಚ್ ಆಗಿದ್ದೀವಿ. ನೆಕ್ಸ್ಟ್ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಇಳಿದ್ವಲ್ಲ ಬಸ್ ಸ್ಟಾಪು, ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲು ಏನು ದೂರ ಇಲ್ಲ, ಸ್ವಲ್ಪ ದೂರ ಅಷ್ಟೇ. ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗೌರ್ಮೆಂಟ್ ಹಾಸ್ಪಿಟ್ಲು ಸಕ್ಕತ್ತಾಗಿದೆ. ಯಾವುದೋ ಪ್ರೈವೇಟ್ ಹಾಸ್ಪಿಟ್ಲೇನೋ ಅನ್ಬೇಕು, ಅಷ್ಟು ಚೆನ್ನಾಗಿದೆ. ದೂರದಿಂದಲೇ ಸೂಪರಾಗಿತ್ತು. ಇದು ನಾವು ನೋಡ್ತಿರೋದು ಮಕ್ಕಳ ಆಸ್ಪತ್ರೆ, ಅದ್ರ ಪಕ್ಕದಿದೆ ಅದು ಎಲ್ರದ್ದು ಇದೆ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ. ಹಾಸ್ಪಿಟ್ಲು ಮಾತ್ರ ಸೂಪರಾಗಿ ಕ್ವಾಲಿಟಿ ವೈಸ್ ಆಗಲಿ, ಕ್ಲೀನಿಂಗು, ಡಾಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ, ಚೆನ್ನಾಗಿ ನೋಡ್ತಾರೆ ಅಂತ ಎಲ್ಲರೂ ಹೇಳ್ತಿದ್ರು. ನಾನು ಎಲ್ಲರ ಬಾಯಲ್ಲೂ ಆಲ್ಮೋಸ್ಟ್ ಅದೇ ಥರ ಕೇಳಿದ್ದೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು ಯಾವತ್ತಾದರೂ ಒಂದ್ಸಲ. ಸೊ ಇವಾಗ ಅದನ್ನೇ ಹೋಗ್ತಾ ಇದ್ದೀವಿ. ಯಾವ ರೀತಿ ಇದೆ, ಡಾಕ್ಟರ್ಸ್ ಹೇಗೆ ಟ್ರೀಟ್ ಮಾಡ್ತಾರೆ, ನಮ್ಮಮ್ಮಂಗೆ ಹುಷಾರಾಯ್ತಾ ಇಲ್ವಾ, ಅವ್ರು ಹೇಗೆ ಟ್ರೀಟ್ ಮಾಡಿದ್ರು, ಎಷ್ಟೊತ್ತಾಯಿತು ಅಂತ ನಾನು ನಿಮಗೆಲ್ಲ ಹೇಳ್ತೀನಿ. ನಾನು ಇವಾಗ ಹೇಳ್ತಿರೋದಕ್ಕೂ ಅವಾಗ ಹೇಳ್ತಿರೋದಕ್ಕೂ ಸ್ವಲ್ಪ ವಾಯ್ಸ್ ಚೇಂಜ್ ಇರುತ್ತೆ, ಯಾಕೆ ಅಂತ ನೀವೇ ಅಬ್ಸರ್ವ್ ಮಾಡಿ. ಓಕೆ, ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾ ಇದ್ದೀವಿ ನಡ್ಕೊಂಡು. ಇದು ಎಮರ್ಜೆನ್ಸಿ. ಆ್ಯಕ್ಚುಲಿ ನಾವು ಹೋಗ್ಬೇಕಾದ್ರೆ ಎಂಟ್ರಿ ಯಾವುದು ಎಕ್ಸಿಟ್ ಯಾವುದು ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಯಾವ ರೋಡಲ್ಲಿ ಒಳಗಡೆ ಹೋದ್ಮೇಲೆ ಯಾವ ರೋಡಿಂದ ಆಚೆ ಬರಬೇಕು, ಯಾವ ರೋಡಿಂದ ಒಳಗೆ ಹೋಗಬೇಕು ಏನೂ ಗೊತ್ತಾಗಲಿಲ್ಲ. ಒಂದು ಅಂದಾಜು ಮೇಲೆ ಹೋದ್ವಿ ಕೇಳ್ಕೊಂಡು. ಅಲ್ಲೇ ಟ್ರೈನಿಂಗ್ ಅವ್ರು ಇರೋದ್ರಿಂದ, ಎಜುಕೇಷನ್ನು ಅಲ್ಲೇ ಇದೆ, ಎಲ್ಲ ಮಾಡ್ತಿರೋದ್ರಿಂದ, ಹಾಸ್ಪಿಟ್ಲು ಎಲ್ಲ ಒಳಗೆ ಇರೋದ್ರಿಂದ ತುಂಬ ಜನ ಓಡಾಡ್ತಿರ್ತಾರಲ್ಲ. ಇದು ಕಾಲೇಜಾ ಹಾಸ್ಪಿಟ್ಲ ಒಂದು ಗೊತ್ತಾಗಲ್ಲ. ತುಂಬ ಹೊಸ್ದಾಗಿ ಹೋಗಿರೋರಿಗೆ ನಿಜವಾಗ್ಲೂ ಏನೂ ಗೊತ್ತಾಗಲ್ಲ ಅನಿಸುತ್ತೆ. ನಮಗಂತೂ ಏನೂ ಗೊತ್ತಾಗಲಿಲ್ಲ. ಅದಾದಮೇಲೆ ಒಬ್ಬರನ್ನ ವಾಚ್ಮೆನ್ ಆಗಲಿ ಯಾರನ್ನಾದರೂ ಕೇಳಿದಾಗಲೇ ನಮಗೂ ಗೊತ್ತಾಗಿದ್ದು. ಸೊ ಇವಾಗ ಇದೇ ಎಂಟ್ರಿ. ಆ್ಯಕ್ಚುಲಿ ಇದು ಎಕ್ಸಿಟ್ ಅನಿಸುತ್ತೆ. ಇದು ಎಕ್ಸಿಟು, ಇನ್ನೊಂದು ಕಡೆ ಇದೆ ಅದು ಎಂಟ್ರಿ. ತೋರಿಸ್ತೀನಿ ತಡೀರಿ. ಅದಾದಮೇಲೆ ತಿಂಡಿ ತರಕ್ಕೆ ಅಂತ ಹೋಗ್ತೀವಿ, ಅದು ಎಂಟ್ರಿ. ನಾವು ಆ ಕಡೆಯಿಂದ ಬರಬೇಕಿತ್ತು. ಸೊ ಬಸ್ ಸ್ಟಾಪ್ ಈ ಕಡೆ ಬಸ್ ನಿಲ್ಸಿದ್ರಲ್ಲ, ಈ ಕಡೆಯಿಂದಲೇ ಬಂದ್ವಿ. ಹಾಸ್ಪಿಟ್ಲು ಅಂತ ಅನ್ಸೋದೇ ಇಲ್ಲ, ನಾವು ಯಾವುದೋ ಕಾಲೇಜ್ಗೇನೋ ಬಂದಿದ್ದೀವಿ ಅಂತ ಅನಿಸುತ್ತೆ. ಆ ಬಿಲ್ಡಿಂಗ್ಗಳು ಎಲ್ಲ ಸಖತ್ ಚೆನ್ನಾಗಿತ್ತು. ಹೊರಗಡೆ ಎಲ್ಲ ಸೂಪರಾಗಿತ್ತು, ನಮಗಂತೂ ಸಖತ್ ಇಷ್ಟ ಆಯಿತು. ಅದಾದಮೇಲೆ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಹಾಸ್ಪಿಟ್ಲೊಳಗೆ ಎಂಟ್ರಿ ಆಗ್ತಾಯಿದ್ದೀವಿ. ಫಸ್ಟು ಹಾಸ್ಪಿಟ್ಲೊಳಗೆ ಹೋದ್ವು. ಇಲ್ಲಿ ಟೋಕನ್ ಎಲ್ಲಿ ಕೊಡ್ತಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ, ಯಾಕಂದರೆ ಹಾಸ್ಪಿಟ್ಲು 4 ಬಾಗಿಲಿದೆ. ನಾರ್ತು, ಸೌತು, ಈಸ್ಟು, ವೆಸ್ಟು ಎಲ್ಲ ಕಡೆಯಿಂದಲೂ ಎಂಟ್ರಿ ಎಕ್ಸಿಟ್ ಎಲ್ಲ ಇದೆ. ಹಾಗಾಗಿ ಯಾವುದು ಅಂತಲೇ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಸ್ವಲ್ಪ ಹೋದ್ವಿ. ಆಮೇಲೆ ಯಾರನ್ನ ಡಾಕ್ಟರ್ನ ಕೇಳಿದ್ವಿ ಎಲ್ಲಿ ಅಂತ. ಅವರು ಲೆಫ್ಟ್ ರೈಟ್ ಎಲ್ಲ ಹೇಳಿದ್ರು. ಎಲ್ಲ ಆದಮೇಲೆ ಹೋಗ್ತಾ ಇದ್ದೀವಿ, ಇನ್ನೂ ಹುಡುಕೊಂಡು ಹೋಗ್ತಾನೇ ಇದ್ದೀವಿ. ನಮಗೆ ಸುಮಾರು ಹೊತ್ತು ಸಿಗಲೇ ಇಲ್ಲ. ನಾವು ಟೋಕನ್ ಎಲ್ಲಿ ಕೊಡ್ತಾರೆ ಅಂತ ಕೇಳ್ಕೊಂಡು ಹೋದ್ರು. ಎಷ್ಟೋ ಒಂದೆರಡು ರೌಂಡು, ಒಂದು ಅರ್ಧ ಗಂಟೆ ಅಂದರೂ ರೌಂಡ್ಸ್ ಹಾಕಿದ್ವಿ. ಯಾರೋ ಪರಿಚಯ ಸಿಕ್ತು, ಅಲ್ಲಿ ಬೇರೆ ಮಾತಾಡ್ಕೊಂಡು ನಿಂತ್ಕೊಂಡ್ವಿ. ಹಾಗಾಗಿ ಎಷ್ಟೊತ್ತಾದ್ರೂ ನಮಗೆ ಸಿಗಲೇ ಇಲ್ಲ. ಅದಾದಮೇಲೆ ಸಿಕ್ತು. ಎಲ್ಲಿ ಟೋಕನ್ ಕೊಡೋದೆಲ್ಲಿ, ಸಪ್ರೇಟಾ ಇಲ್ಲ ಒಂದೇ ಹತ್ರನಾ? ಅದು ಆ್ಯಕ್ಚುಲಿ ಎಂಟ್ರಿ ನಾರ್ಮಲಾಗಿ 1 ಸಲ 2 ಸಲ ಹೋದರೆ ಗೊತ್ತಾಗ್ಬಿಡುತ್ತೆ. ನಾವು ಹೊಸ್ದಾಗಿ ಹೋಗಿದ್ವಲ್ಲ, 3 ಜನಕ್ಕೂ ಗೊತ್ತಿರಲಿಲ್ಲ. ಗೊತ್ತಿರೋರು ಯಾರೂ ಬಂದಿರಲಿಲ್ಲ ನಮ್ಮ ಜೊತೆಲಿ. ಹಾಗಾಗಿ ಫುಲ್ ಕನ್ಫ್ಯೂಷನ್ ಆಗಿ ಹುಡ್ಕಿದ್ವಿ. ಏನಿಲ್ಲ, ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಬಾಯಿ ಇರೋದು ಯಾಕೆ, ಬಾಯಿ ಕುರುಡ ಅಂತ ಕೇಳ್ತಿರ್ತಾರೆ. ಮಾತಾಡಿದ್ರೇ ನಮಗೆ ಎಲ್ಲದು ಗೊತ್ತಾಗೋದು. ನಾವಾಗೆ ಎಲ್ಲ ತಿಳ್ಕೊಂಡು ಅಂತ ಅನ್ನಬಾರ್ದು ಅಂತ. ಸೊ ಹಾಗಾಗಿ ಮಾತಾಡ್ಕೊಂಡು ಕೇಳ್ಕೊಂಡು ಹೋದ್ವಿ. ಫೈನಲಿ ಸಿಕ್ತು. ಇನ್ನೂ ಯಾರೂ ಬಂದಿರಲಿಲ್ಲ, ಟೋಕನ್ ಕೊಡೋರು ಯಾರೂ ಬಂದಿರಲಿಲ್ಲ. ನಾವೇ ಫಸ್ಟ್ ಬೇಗನೆ ಹೋಗಿದ್ವಿ, ಬೇಗ ಹೋಗಿ ಟೋಕನ್ ತೊಗೋಬೇಕು ಅಂತ. ಅಷ್ಟು ಬೇಗ ಹೋಗಿ ಟೋಕನ್ ತೊಗೊಂಡ್ರು ನಮ್ಮ ಮನೆಗೆ ಬರೋದು ಸಂಜೆ ಅಲ್ಲೇ ಕತ್ಲೆ ಆಗೋಗಿತ್ತು. ಇನ್ನು ಲೇಟಾಗಿ ಹೋಗಿದ್ರಿ ಇನ್ನೇನು ಕತೆ. ನಮಗಿನ್ನೂ ಕ್ಲಾರಿಟಿ ಇರಲಿಲ್ಲ ಎಲ್ಲಿ ಟೋಕನ್ ಕೊಡೋದು, ಇಲ್ಲೇನಾ ಅಥವಾ ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆಯಾ ಅಲ್ಲಿ ಅಂತ. ಆಮೇಲೆ ಯಾರೋ ಹೇಳ್ತಿದ್ರು, ಇಲ್ಲಿ ಸ್ವಲ್ಪ ಜನ ಕೊಡ್ತಾರೆ, ಅಲ್ಲಿ ಸ್ವಲ್ಪ ಜನ ಕೊಡ್ತಾರೆ, ಅಂದರೆ ಬೇರೆ ಬೇರೆ ಕಾಯಿಲೆಗಳಿಗೆ ಅಂತ. ಅವ್ರಿಗೂ ಕ್ಲಾರಿಟಿ ಗೊತ್ತಿಲ್ಲ, ಅವ್ರು ಯಾರೋ ಹೊಸಬ್ರು ಅಂತ ಅನಿಸುತ್ತೆ. ಅದಾದಮೇಲೆ ನೋಡಿ ಅವ್ರು ಹೇಳ್ತಿದ್ದಾರೆ ಅಲ್ಲೆಲ್ಲ ಕೊಡೋದು ಅಂತ. ನನಗೆ ಫುಲ್ ಕನ್ಫ್ಯೂಷನ್ ಆಗಿ ತಲೆ ಕೆಟ್ಟೋಗಿತ್ತು, ಎಲ್ಲಿ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಂಗೆ ವೆಯ್ಟ್ ಮಾಡಿ ಅಲ್ಲಿ ನರ್ಸ್ ಇರ್ತಾರಲ್ಲ ಅವ್ರನ್ನ ಕೇಳಿದ್ವಿ. ಅವ್ರು ಕರೆಕ್ಟಾಗಿ ಹೇಳಿದ್ರು ಎಲ್ಲರಿಗೂ ಇಲ್ಲೇ ಕೊಡೋದು. ಅದಾದಮೇಲೆ ನೀವು ಬೇರೆ ಡಾಕ್ಟರ್ಸ್ ಇರೋವಂಥ ಪ್ಲೇಸ್ ಬೇರೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಇಲ್ಲಿ ತಗೊಂಡು ಅಲ್ಲಿ ಡಾಕ್ಟರ್ ರೂಮ್ಗಳೆಲ್ಲ ಬೇರೆ ವಾರ್ಡ್ಗಳಿತ್ತು, ಅಲ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿದು ಹೊರಗಡೆಯಿಂದ, ಅಂದರೆ ಫ್ಲೋರ್ಗಳಿದೆಯಲ್ಲ ಅಲ್ಲಿಂದ
ತುಂಬ ಚೆನ್ನಾಗಿತ್ತು. ಎಷ್ಟು ನೀಟಾಗಿ ಕಾಲೇಜ್ ಗ್ರೌಂಡ್ ಥರ ಇದೆಯಲ್ಲ, ಸೂಪರಾಗಿತ್ತು ನೋಡೋಕ್ಕೆ, ಚೆನ್ನಾಗಿತ್ತು. ಬಟ್ ಹಾಸ್ಪಿಟ್ಲ್ ವೈಸ್ ಕ್ಲೀನಿಂಗ್ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲ ಅದು ಇನ್ನೊಂದು ಸಲ ಬರಬೇಕು ಅಂತ ಅನಿಸುತ್ತೆ, ಅಷ್ಟು ಕ್ಲೀನು ನೀಟಾಗೆಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಟೋಕನ್ ತೊಗೊಂಡ್ವಿ. ಇವಾಗ ಟೋಕನ್ ತೊಗೊಂಡು ತಿಂಡಿಗೆ ಅಂತ ಹೊರಗಡೆ ಹೋಗ್ತಾಯಿದ್ದೀವಿ. ಇಲ್ಲಿ ಟೋಕನ್ ತೊಗೊಳ್ತೀವಲ್ಲ, ಇಲ್ಲಿ ಜಸ್ಟ್ ಚೀಟಿ ಬರ್ಸ್ಕೋಬೇಕಷ್ಟೆ. ಇನ್ನು ಮತ್ತೆ ಹೋಗಿ ಅಲ್ಲಿ ಡಾಕ್ಟರ್ಸ್ ವಾರ್ಡಲ್ಲಿ ಅಂದರೆ ಎಷ್ಟನೇ ನಂಬರ್ ಅಂತ ವಾರ್ಡ್ ಇರುತ್ತಲ್ಲ, ಅಲ್ಲಿ ಮತ್ತೆ ಇನ್ನೊಂದು ಸಲ ನಂಬರ್ ವೈಸ್ ಟೋಕನ್ ಕೊಡ್ತಾರೆ, ಅದನ್ನು ತೊಗೋಬೇಕು. ಅಲ್ಲಿ ತುಂಬ ಲೇಟಾಗಿತ್ತು. ನಾವು ಅಲ್ಲಿ ತೊಗೊಂಡ್ಬಿಟ್ಟು ಆಮೇಲೆ ತಿಂಡಿಗೆ ಹೋಗಬೇಕಿತ್ತು. ನಾವೇನು ಮಾಡಿದ್ವಿ, ಇಲ್ಲೇ ತೊಗೊಂಡು ಹೋಗೋಣ ಅಂತ, ಇದೇನು ಕೊನೆ ಅಂತ ಅಂದ್ಕೊಂಡು ಇಲ್ಲೇ ತೊಗೊಂಡು ಹೊರಗಡೆ ಹೋಗಿ ತಿಂಡಿ ತೊಗೊಂಬಂದ್ವಿ. ಪಲಾವು ತೊಗೊಂಬಂದು ತಿಂದು, ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಹೊರಗಡೆ ಪ್ಲೇಸ್ ಒಳ್ಳೆ ಪಾರ್ಕ್ ಥರ ಇದೆ, ಎಲ್ಲ ಸಖತ್ತಾಗಿದೆ. ನೋಡಿದ್ದೆಲ್ಲ ಹೊರಗಡೆ. ಇದು ಎಂಟ್ರಿ. ಇಲ್ಲಿ ದೇವಸ್ಥಾನ ಥರ ಚಿಕ್ಕದು ದೇವ್ರ ಗುಡಿ ಇದೆ. ಅದಾದಮೇಲೆ ಒಳಗಡೆ ಹೋಗೋಕ್ಕೆ ಎಂಟ್ರಿ ಇದೆ. ಒಳಗಡೆ ಹೋಗಿ ಇವಾಗ ರೂಮ್ನ ಹುಡುಕ್ಬೇಕಿತ್ತು. ಅವ್ರು ಹೇಳಿರೋವಂಥ ರೂಮು ಇವಾಗ ಹುಡ್ಕೋಕೆ ಅಂತ ಹೋಗ್ತಾ ಇದ್ದೀವಿ. ತುಂಬ ದೊಡ್ಡದಾಗಿದೆಯಲ್ಲ ಹಾಸ್ಪಿಟ್ಲು, ಯಾವ್ಯಾವ ರೂಮ್ ಏನೇನು ಅಂತ ಎಲ್ಲ ಬಿಲ್ಡಿಂಗ್ ಎಲ್ಲ ಸೇಮ್ ಇದೆ, ರೂಮ್ಗಳು ಎಲ್ಲ ಕಾರ್ನರ್ ಸೇಮ್ ಇದೆ. ಹಾಗಾಗಿ ಸಖತ್ ಕನ್ಫ್ಯೂಷನ್ ಆಗ್ತಿತ್ತು, ಯಾವ ರೂಮ್ಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ. ಅಯ್ಯೋ ನಮಗೆ ನಾವು ಹೋಗಿದ್ದು ಕಾಯಿಲೆಗಿಂತ ಅಲ್ಲಿ ಹೋಗಿ ಸುತ್ತಿದ್ದೆ ನಮಗೆ ಸಾಕಾಗೋಯ್ತು. ಆ ಸೌಂಡು, ಆ ಜನ, ಯಪ್ಪ, ಗೌರ್ಮೆಂಟ್ ಹಾಸ್ಪಿಟ್ಲ್ ಸವಾಸ ಸಾಕು ಅಂತ ಅನ್ನಿಸ್ತು. ಇವಾಗ ಬರ್ತಿದ್ದೀವಲ್ಲ, ಇಲ್ಲಿಂದ ಮತ್ತೆ ನಾವು ಇರೋಂಥ ರೂಮ್ ನಂಬರ್ನ ಹುಡುಕೊಂಡು ಹೋಗಬೇಕು. ಇವಾಗ ಹುಡ್ಕೋಕ್ಕೆ ಶುರು ಮಾಡ್ತೀವಿ. ನೆಕ್ಸ್ಟು ಇಲ್ಲಿಂದ ಮೇಲ್ಗಡೆ ಹೋದರೆ ಅಲ್ಲಿ ಪೇಷಂಟ್ಗಳು ನೋಡೋ ಅಂಥ ವಾರ್ಡ್ಗಳಿದ್ದಾವೆ, ಅಲ್ಲಿಗೆ ಹೋಗಬೇಕು. ಹೋಗ್ತಾ ಇದ್ದೀವಿ. ಸ್ವಲ್ಪ ಹುಡ್ಕೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ಒಂದು ಸಲ ವಾಪಸ್ ಹುಡುಕಿ ಮತ್ತೆ ರಿಟರ್ನು ಅವರು ಏನೇನು ಟೆಸ್ಟಿಗೆಲ್ಲ ಹೇಳ್ತಾರೆ, ವಾಪಸ್ ಹೋಗಿ ಮತ್ತೆ ಅದೇ ಪ್ಲೇಸಿಗೆ ಬರಬೇಕು ಅಂದರೆ ಒಂದು 2-3 ರೌಂಡ್ ಹಾಕಿ ಆಮೇಲೆ ಬರಬೇಕು. ಅಷ್ಟು ಎಲ್ಲ ಸೇಮ್ ಇರೋದ್ರಿಂದ ಫುಲ್ ಕನ್ಫ್ಯೂಷನ್ ಆಗ್ತಿತ್ತು. ಮೇಲ್ಗಡೆ ಫ್ಲೋರ್ಗೆ ಹೋಗಿ ಅಲ್ಲೆಲ್ಲ ಅಡ್ಮಿಟ್ ಮಾಡ್ಕೊಂಡಿರೋ ಅಂಥದ್ದು. ಅದಾದ್ಮೇಲೆ ಮತ್ತೆ ಕೆಳಗಡೆ ಬಂದು ಮತ್ತೆ ಯಾರನ್ನೇನು ಕೇಳ್ಕೊಂಡು ಹೋಗಿ ಫೈನಲಿ ರೂಮ್ನ ಕಂಡು ಹಿಡಿದು ಈಗ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮದು 69 ಎಷ್ಟೋ ಇತ್ತು ಟೋಕನ್ ನಂಬರು. ಆಲ್ರೆಡಿ ಒಂದು 12-15 ಮೆಂಬರ್ಸೇನೋ ಹೋಗಿದ್ರು. ವೆಯ್ಟ್ ಮಾಡಿ ಸಾಕಾಗಿ ನಿದ್ದೆ ಬರ್ತಾಯಿತ್ತು. ಅಮ್ಮ ಒಬ್ಬರೇ ಕೂತಿದ್ರು, ಒಳಗಡೆ ಒಬ್ಬರನ್ನೇ ಕಳಿಸೋದು, ಪೇಷಂಟ್ ಜೊತೆ ಯಾರನ್ನೂ ಕಳಿಸಲ್ಲ. ಅಲ್ಲಿ ಅವ್ರು ಕೂತಿದ್ದಾರಲ್ಲ, ಅವರು ಒಬ್ಬರನ್ನೇ ಕಳಿಸೋದು. ಹಾಗಾಗಿ ಅಮ್ಮನ ನಿಲ್ಲಿಸಿ ನಾವಿಬ್ಬರು ಕೂತ್ಕೊಂಡಿದ್ವಿ. ಆಮೇಲೆ ಅಮ್ಮ ಸುಮಾರು ಹೊತ್ತು ಆದಮೇಲೆ ಅಮ್ಮ ತೋರಿಸ್ಕೊಂಡ್ಬಂದರು. ಸ್ಕ್ಯಾನಿಂಗ್ ಮತ್ತು ಯೂರಿನ್ ಟೆಸ್ಟ್ ಹೇಳಿದರು. ಮತ್ತು ಈಗ ಸ್ಕ್ಯಾನಿಂಗಿಗೆ ಕೆಳಗಡೆ ಹೋಗ್ತಾಯಿದ್ವಿ. ಸ್ಕ್ಯಾನಿಂಗ್ ಕೆಳಗಡೆ ಮಾಡಿಸ್ಕೊಂಡು ಮತ್ತೆ ಯೂರಿನ್ ಟೆಸ್ಟ್ ಇನ್ನೊಂದು ಕಡೆ, ಅದೊಂದು ಕಡೆ ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಬರೋದ್ರೊಳಗೆ ಸಾಕು ಅನ್ನಿಸ್ತು. ಇದಕ್ಕೆ ಅನಿಸುತ್ತೆ ನಮ್ಮ ಜನಗಳು ಗೌರ್ಮೆಂಟ್ ಹಾಸ್ಪಿಟ್ಲ್ ಬಿಟ್ಟು ಪ್ರೈವೇಟ್ ಹಾಸ್ಪಿಟ್ಲನ್ನ ಹುಡುಕೊಳ್ಳೋದು. ಎಷ್ಟು ಹಿಂಸೆ ಅಂದರೆ ಒಂದಿನದ ಕೆಲಸ ಎಲ್ಲ ವೇಸ್ಟು, ಒಂದಿನ ಎಲ್ಲ ಅಲ್ಲಿ ಟೈಮ್ ವೇಸ್ಟು. ಅಂದರೆ ಹುಡುಕ್ತಾನೇ ಇರಬೇಕು ಕೆಲಸ, ಅಲ್ಲಿ ಬೇಗ ಆಗ್ತಿರಲ್ಲ. ಅದು ಇದು ಏನೇನೋ ಹೇಳ್ತಾರೆ. ಸ್ಕ್ಯಾನಿಂಗಲ್ಲಿ ಒಂದು ಸತಿ ಸ್ಟಿಕ್ಕರ್ ಹಾಕಿಸ್ಕೊಂಬರ್ರಿ ಅಂತಾರೆ, ಇನ್ನೊಂದು ಸಲ ರಿಪೋರ್ಟ್ ಅಲ್ಲಿ ಸಿಗೋದು ಇಲ್ಲಿ ಸಿಗೋದು, ಏನೇನು ಹೇಳ್ತಾರೆ. ನಮಗೆ ಸಾಕಾಗುತ್ತೆ. ಇನ್ನೊಂದು ಸಲ ಯಾವ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ದುಡ್ಡು ಹೆಚ್ಚಾದರೂ ಪರವಾಗಿಲ್ಲ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಯಾಕೆ ಜನ ಹುಡುಕೊಂಡು ಹೋಗ್ತಾರೆ ಅಂತ ಇವತ್ತು ಗೊತ್ತಾಯಿತು. ಇಲ್ಲಿ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಅಂತ ವೆಯ್ಟ್ ಮಾಡ್ತಿದ್ವಿ. ಅಲ್ಲೂ ಸಖತ್ ಜನ ಇದ್ದರು. ಅದಾದಮೇಲೆ ಇಲ್ಲಿ ಯೂರಿನ್ ಟೆಸ್ಟಿಗೆ ಕೊಡಬೇಕಿತ್ತು, ಲ್ಯಾಬ್ ಇತ್ತು. ಅಲ್ಲಿ ಲ್ಯಾಬ್ಗೆ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಟೆಸ್ಟಿಗೆ. ಅವರು ಯಾರೂ ಇರಲಿಲ್ಲ. ನಾವು ಹಿಂಗೆ ಆಡೋದ್ರೊಳಗೆ ಊಟ ಟೈಮೇ ಆಗೋಗಿತ್ತು. ಅವಾಗ ಮತ್ತೆ ರಿಪೋರ್ಟ್ ಬರೋದು ಇನ್ 2 hours ಅಂತ ಹೇಳಿದ್ರು. ಇದೇನೆಂದರೆ ಅವರು ಸ್ಕ್ಯಾನಿಂಗಿಗೆ ಸ್ಟಿಕ್ಕರ್ ಹಾಕಿಸ್ಕೊಂಬನ್ನಿ, ಮತ್ತು
ಅದಕ್ಕೊಂದು ಚೀಟಿ ತೊಗೊಂಬನ್ನಿ ಅಂತ ಹೇಳ್ತಾರೆ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಒಂದು. ಅದಕ್ಕೆ ಇಲ್ಲಿ ಇಷ್ಟು ಜನ ಕ್ಯೂ. ರೇಷನ್ ಕಾರ್ಡ್ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ, ರೇಷನ್ ಕಾರ್ಡ್ ಇಲ್ಲ ಅಂದರೆ ಜಾಸ್ತಿ ದುಡ್ಡೇ ಆಗುತ್ತೆ, 1000-2000ವರೆಗೂ ಆಗುತ್ತೆ. ಹೀಗೆ ಮಾಡಿ ಹಂಗೋ ಹಿಂಗೋ ಮಾಡಿ ಚೀಟಿ ಎಲ್ಲ ಬರ್ಸ್ಕೊಂಡು ಹೋದ್ವಿ. ಇವಾಗ ಇಲ್ಲಿಂದ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೋಗಬೇಕು. ಸ್ಕ್ಯಾನಿಂಗ್ ರೂಮ್ನ ಹುಡುಕ್ಬೇಕು ಇವಾಗ. ಓಕೆ, ಇಲ್ಲಿಂದ ಬಂದು ಮತ್ತಿದೇ ಜಾಗ ಬಂದಿರ್ತೀವಿ, ಆದರೆ ಇದೇ ರೂಮು ಅಂತ ಡೌಟ್ ಇರುತ್ತೆ. ಎಲ್ಲ ಸೇಮ್ ವಾರ್ಡ್ಗಳು ಒಂದೇ ಥರ ಇರ್ತಾವಲ್ಲ, ಅಲ್ಲಿಗೆ ಹೋಗಿ ಮುಂದೆ ಹೋಗಿ ನೋಡಿದ್ರೆ ಮಾತ್ರ ಗೊತ್ತಾಗೋದು ಇದೇ ಸ್ಕ್ಯಾನಿಂಗ್ ಇದ್ದು ಅಂತ. ಮತ್ತೆ ಇನ್ನೊಂದು ರೌಂಡ್ ಹುಡ್ಕೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಹುಡಿಕೊಂಡು ಮತ್ತೆ ಹೋಗಿ ಅಂತೂ ಇಂತೂ ಸ್ಕ್ಯಾನಿಂಗ್ ರೂಮ್ ಹುಡುಕ್ಬಿಟ್ಟು ಎಲ್ಲ ಫ್ಲೋರು ಒಂದೇ ಥರ, ಎಲ್ಲ ವಾರ್ಡು ಒಂದೇ ಥರ ಇದೆ. ಹುಡುಕಿ ಅದು ಎಷ್ಟು ಸಾಕಾಯಿತು ಅಂತ ಹೇಳಿದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಹಾಸನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ನಿಮಗೆ ಅನಿಸಿದ್ದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸುಮ್ಮನೆ ಏನು ಕೊಡಲ್ಲಪ್ಪ, ಅವ್ರು ಏನು ಮಾಡ್ಬೇಕು ಅದು ಮಾಡೇ ಅವ್ರು ಕೊಡೋದು. ಆ ಕಡೆಯಿಂದ ಈ ಕಡೆಗೆ ಓಡಿಸ್ತಾ ಇರ್ತಾರತ್ತೆ. ಈ ಕಡೆ ಸ್ಕ್ಯಾನು ಕಣೆ, ಈ ಕಡೆ ಹಿಂಗೋಗದ ಇಲ್ಲೇ ಯಾರನ್ನಾರು ಕೇಳೋಣ. ಕಡೆ ಮಾಡಿ ಇವ್ರಿಗೆ ಕಡೆ ಅದನ್ನೇನು ತೋರಿಸ್ತೀಯಾ? ಯೂರಿನ್ ಟೆಸ್ಟ್ ಎಲ್ಲಿ ಅಂತ ಕೇಳಿ, ಲ್ಯಾಬ್. ಇದೆ ಲ್ಯಾಬು. ಅದೇನೋ ರೂಮಿಗೆ ಹೋಗಿ ಅದೇನೋ ಮಾಡಿಸಿ ಬನ್ನಿ ಅಂತ ಇದ್ದಾರೆ. ಇವ್ರು ಕೊಟ್ಟಿರೋದೆ 11 ಗಂಟೆಯಲ್ಲಿ. ಒಂದು ಇಷ್ಟು ಬೇಗ ರಿಪೋರ್ಟ್ ಸಿಗಲ್ಲ. 12 ಗಂಟೆ, ಈಗ 1 ಗಂಟೆಗೆ ಹೋಗಿ ಕೇಳಿ ರೂಮ್ ನಂಬರ್ 6 ಅವಾಗ ಪಕ್ಕ ಕೊಡ್ತಾರೆ. ಇವ್ರಿಗೆ 1 ಗಂಟೆಗೆ ಹೋಗಿ ರಿಪೋರ್ಟ್ ಕೇಳಿದ್ರೆ 2 ಅವರ್ ಬೇಕು ಟೆಸ್ಟ್ಗೆ, ಏನಾದರೂ ಅಷ್ಟೇ. ಇದು ತಗೊಳ್ಳ 1 ಗಂಟೆಗೆ ಕೊಡ್ತಾರೆ. ಹಾಂ, ಯೂರಿನ್ ತೊಗೊಂಡೋಗಿ 7 ಕೊಡಿ. ನೋಡಿ, ಇವಾಗ ಪೊಲೀಸವರು ಇಬ್ಬರನ್ನ ಕರ್ಕೊಂಡ್ಬರ್ತಾರೆ. ಆ್ಯಕ್ಚುಲಿ ಅವರಿಬ್ಬರು ಕಳ್ಳರು, ನನಗೆ ಗೊತ್ತೇ ಇಲ್ಲ. ಫಸ್ಟ್ ಹೋಗ್ಬೇಕಾದ್ರೆ ಪೊಲೀಸ್ ಅದು ಯೂನಿಫಾರ್ಮ್ ನೋಡಿ ಏನೋ ಅನ್ನಿಸ್ತು. ಅದಾದಮೇಲೆ ಬರ್ಬೇಕಾದ್ರೆ ನೋಡಿದ್ರೆ ಕೈಯಲ್ಲಿ ಬೇಡಿ ಐತೆ, ಅದು ನೀಟಾಗಿ ಕಾಣಿಸ್ಲಿಲ್ಲ. ಅವ್ರು ಬೇರೆ ಗುರಾಯಿಸ್ತಿದ್ರು, ನನಗೆ ಭಯ ಆಗೋಯ್ತು. ಎಲ್ಲಿ ಯಪ್ಪ, ನಾನು ಬೇರೆ ವೀಡಿಯೋ ಮಾಡ್ತಾಯಿದ್ದೀನಿ, ಹಾಕಿರ್ತೀನಿ, ನಾನೇನೋ ಫಾಲೋ ಮಾಡ್ಕೊಂಡು ನಾನು ಹುಡ್ಕೊಂಬಂದ್ಬಿಟ್ರೆ ಅಂತ ಭಯ ಆಯಿತು. ಬಟ್ ಅವ್ರ ಮುಖ ಅಷ್ಟು ನೀಟಾಗಿ ಕೈ ಕಾಣಿಸ್ಲಿಲ್ಲ, ಕೈಯಲ್ಲಿ ಬೇಡಿ ಬೇರೆ ಇತ್ತು, ಸಖತ್ ಭಯ ಆಗ್ತಿತ್ತು. ಅವ್ರನ್ನ ಯಾಕೆ ಕರ್ಕೊಂಬಂದಿದ್ರು, ಏನು ಟೆಸ್ಟಿಗೆ ಕರ್ಕೊಂಬಂದಿರೋ ಗೊತ್ತಿಲ್ಲ. ನೋಡಿದ್ರೆ ಒಂಥರ ಅನ್ನಿಸ್ತು. ನಾವೀಗ ಯೂರಿನ್ ಸ್ಯಾಂಪಲ್ಗೆ ಕೊಟ್ಟಿದ್ದೀವಿ. ಈ ರಿಪೋರ್ಟ್ ಬರೋಕ್ಕೆ 2 ಅವರ್ಸ್ ಆಗುತ್ತೆ. ಸೊ ಅಷ್ಟರಲ್ಲಿ ಊಟ ಮಾಡ್ಕೊಂಬರೋಣ ಅಂತ ಹೊರಗಡೆ ಬಂದ್ವಿ. ಊಟ ತೊಗೊಂಡು ಚಪಾತಿ, ಅನ್ನ ಸಾಂಬಾರನ್ನ ತೊಗೊಂಡು 3 ಜನನೂ ಊಟ ಮಾಡಿದ್ವಿ. ಊಟ ಮಾತ್ರ ಸೂಪರಾಗಿತ್ತು. ಸೂಪರ್ ಅಂದರೆ ಸಖತ್ತಾಗಿತ್ತು ಊಟ. ಅಂದರೆ ರೋಡ್ ಸೈಡಲ್ಲಿ ಗಾಡಿ ಹತ್ರ ಗಾಡಿ ನಿಲ್ಸ್ಕೊಂಡಿರ್ತಾರಲ್ಲ, ಆ ಥರದ್ದು ಊಟ.
ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಆ ಹೋಟ್ಲುಗಳಲ್ಲೂ ಅಷ್ಟು ಚೆನ್ನಾಗಿರೋಲ್ಲ, ಅಷ್ಟು ಚೆನ್ನಾಗಿತ್ತು ಊಟ. ಊಟ ಎಲ್ಲ ಆಯಿತು. ಇವಾಗ ಮತ್ತೆ ಊಟ ಮಾಡ್ಕೊಂಡು ಮೇಲೆ ಬರ್ತಾ ಇದ್ದೀವಿ. ಇವಾಗ ರಿಪೋರ್ಟ್ ಏನಂತ ತಿಳ್ಕೊಬೇಕು. ಸ್ಕ್ಯಾನಿಂಗ್ ರಿಪೋರ್ಟು ಮತ್ತು ಯೂರಿನ್ ರಿಪೋರ್ಟು ಎರಡು ತಿಳ್ಕೊಂಡು ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡಬೇಕು. ಅಲ್ಲಿಂದ ಏನು ಮಾಡೋದು, ಏನು ರಿಪೋರ್ಟಲ್ಲಿ ಏನು ಬಂದಿದೆ. ನಾವು ಅಂದ್ಕೊಂಡಿದ್ವಿ ಅಂದರೆ ಸುಮ್ಮನೆ ಅಂದರೆ ಯಾವಾಗಲೂ ಸುಮಾರು ತಿಂಗಳಿಂದ ಹೊಟ್ಟೆ ನೋವು ಅಂತ ಹೇಳ್ತಿದ್ರಲ್ಲ, ಹಂಗಾಗಿ ಏನೋ ಒಂಥರ ಏನಾದರೂ ಇರ್ಬೋದಾ ಹೊಟ್ಟೆ ಒಳಗೆ ಗೆಡ್ಡೆ ಏನಾದರೂ ಆ ಥರ ಏನೇನೋ ಅಂತ ಇಮ್ಯಾಜಿನೇಷನ್ ಸಖತ್ ಭಯ ಆಗಿತ್ತು. ಆದರೆ ರಿಪೋರ್ಟಲ್ಲಿ ಏನು ಬರುತ್ತೆ ಇನ್ನೂ ನೋಡಿಲ್ಲ. ಇವಾಗ ರಿಪೋರ್ಟ್ ಇಸ್ಕೊಂಬರೋಕ್ಕೆ ಅಂತ ಬಂದಿದ್ದೀವಿ. ಅಲ್ಲೂ ಜನ ಅಂದರೆ ಜನ ಅಂದರೆ ಹೇಳೋಕ್ಕಾಗಲ್ಲ, ಅದನ್ನು ನೀವು ಹೋಗಿ ನೋಡಬೇಕು. ಅಷ್ಟು ಜನ, ಅದನ್ನು ಫ್ರೀ ಅಂತ ಅಷ್ಟು ಜನ ಬರ್ತಾರೋ ಏನಕ್ಕೆ ಬರ್ತಾರೋ ಗೊತ್ತಿಲ್ಲ, ಬಟ್ ಸಖತ್ ಜನ. ಅವ್ರಿಗೆ ಒಂದ್ಸಲಿ ಬಂದರೆ ಮತ್ತೆ ಇನ್ಯಾವತ್ತೂ ಬರಲ್ಲ ಅಂತ ನನಗನ್ಸುತ್ತೆ. ನಾನಂತೂ ಇನ್ಯಾವತ್ತೂ ಹೋಗ್ಬಾರ್ದು ಅಂತ ಅಂದ್ಕೊಂಡು ಬಂದುಬಿಟ್ಟಿದ್ದೀನಿ. ಅಷ್ಟು ಜನ. ಹಾಸ್ಪಿಟ್ಲೇನೋ ಚೆನ್ನಾಗಿದೆ, ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಮತ್ತು ಏನಂದರೆ ಟ್ರೈನೀಸ್ ಜಾಸ್ತಿ ಅಲ್ಲಿ. ಅಮ್ಮ ಫೈನಲಿ ಹಾಸ್ಪಿಟ್ಲು ಕತೆ ಮುಗೀತು. ಬಟ್ ರಿಪೋರ್ಟ್ ಏನಂತ ತೋರ್ಸೋಕ್ಕೆ ಅಮ್ಮ ಹೋಗಿದ್ದಾರೆ. ಅಲ್ಲಿ ಒಬ್ಬರನ್ನೇ ಒಳಗಡೆ ಬಿಡೋದು. ಸೊ ಹಾಗಾಗಿ ಕೂತ್ಕೊಂಡಿದ್ದೀವಿ. ರಿಪೋರ್ಟ್ ಏನು ಅಂತ ನಾನು ನೋಡಿರೋ ಪ್ರಕಾರ ನಾರ್ಮಲ್ಲು ನಿಲ್ಲು ಎಲ್ಲ ಇದೆ. ಅಂದರೆ ಒಂದು ಸ್ಕ್ಯಾನಿಂಗ್ ಹೇಳಿದರು ಮತ್ತು ಒಂದು ಯೂರಿನ್ ಟೆಸ್ಟ್ ಹೇಳಿದರು. ಸೊ ಎಲ್ಲರೂ ನಿಲ್ಲು ನಾರ್ಮಲ್ಲು ಬಂದಿದೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ರಿಪೋರ್ಟ್ ತೋರ್ಸೋಕ್ಕೆ ಅಂತ ಹೋಗಿದ್ದಾರೆ. ಅವ್ರು ಬಂದಮೇಲೆ ಏನೋ ತಿಳ್ಕೊಂಡು ನೆಕ್ಸ್ಟ್ ಹೊರಡ್ತೀವಿ. ಸಾಕಪ್ಪ ಸಾಕು, ಗೌರ್ಮೆಂಟ್ ಹಾಸ್ಪಿಟ್ಲು ಸವಾಸ ಸಾಕಾಗೋಯ್ತು ಇವತ್ತಿಗೆ. ನಂಗೆ ಆಲ್ರೆಡಿ ತಲೆನೋವು ಬಂದಿದೆ. ಅಪ್ಪ ಗಿಜಿ ಸೌಂಡು ಇರಿಟೇಟ್ ಆಗ್ತಾಯಿದೆ. ಹೆಂಗೆ ಆಡ್ತಾರೆ ಅಂದರೆ ಅಪ್ಪ ಸಾಕಾಗೋಯ್ತು. ಅದರಿಂದ ಸುತ್ತಿ ಹಾಸ್ಪಿಟ್ಲಿಂದ ಎಷ್ಟು ರೌಂಡ್ ನೋಡಿದ್ರು ಗೊತ್ತಿಲ್ಲ. ಸಾಕಾಗೋಗಿತ್ತು. ಮನೆಗೆ ಹೋದರೆ ಸಾಕು, ತಲೆ ಹಾಕಿದ್ರೆ ಸಾಕು ಅನಿಸ್ಬಿಟ್ಟಿದೆ. ಇದು ಜನರಿಕ್ ಮೆಡಿಕಲ್ಲು. ಇದು ದುಡ್ಡು ಕೊಟ್ಟು ತಗೊಳ್ಳೋ ಅಂಥದ್ದು. ಅಲ್ಲಿ ಸಿಗಲಿಲ್ಲ ಅಂದರೆ ಇಲ್ಲಿ ತೊಗೋಬೇಕು. ಇಲ್ಲೂ ಸಿಗಲಿಲ್ಲ ಅಂದರೆ ಇನ್ನೂ ಹೊರಗಡೆ ತೊಗೊಳಕ್ಕೆ ಹೇಳ್ತಾರೆ. ಹಾಸ್ಪಿಟ್ಲದ ಮೆಡಿಕಲ್ ಅಂದರೆ ಫ್ರೀ ಮೆಡಿಷನ್ ಸಿಗೋದಿಲ್ಲ ಇನ್ನು ಆ ಕಡೆ. ಅಂತೂ ರಿಪೋರ್ಟ್ ಬಂತು. ರಿಪೋರ್ಟ್ ಏನೂ ಇಲ್ಲ, ನಾರ್ಮಲ್ಲು ಟ್ಯಾಬ್ಲೆಟ್ಸು ಸಿರಪ್ ಏನೋ ಕೊಟ್ಟಿದ್ದಾರೆ ಅಷ್ಟೇ, ಏನೂ ಇಲ್ಲ ಅಂತ ಬಂದಿದೆ. ಬಟ್ ಆದರೂ ಹೊಟ್ಟೆ ನೋವು ಅಂತಾರೆ, ಯಾಕೆ ಅಂತ ಇನ್ನೂ ಗೊತ್ತಿಲ್ಲ. ಅವ್ರು ಕೊಟ್ಟಿರೋಂಥ ಟ್ಯಾಬ್ಲೆಟ್ಸು ಸಿರಪ್ ಎಲ್ಲ ತೊಗೊಂಡು ಇವಾಗ ಹೊರಡಬೇಕು. ಆ ಜೆನ್ರಿಕ್ ಮೆಡಿಷನ್ಸ್ ಅಂತ ಅಲ್ಲಿ ಮೆಡಿಕಲ್ ಇತ್ತಲ್ಲ, ಅಲ್ಲಿ ಆಫ್ ರೇಟು, ಅಂದರೆ 100 ಇದ್ದರೆ 50 ಆಫ್ ರೇಟ್ ಇತ್ತು. ಮತ್ತು ಹಾಸ್ಪಿಟ್ಲು ಮೆಡಿಕಲ್ಲು ಇಲ್ಲಿ ಮೇಲ್ಗಡೆ ಇದೆ, ಅಲ್ಲೂ ತುಂಬ ಜನ ಇದ್ದರು. ಅಲ್ಲಿ ಕೆಲವೊಂದು ಮೆಡಿಷನ್ಸ್ ಸಿಗುತ್ತೆ, ಕೆಲವೊಂದು ಸಿಗಲ್ಲ. ಇನ್ನು ಜೆನ್ರಿಕ್ ಮೆಡಿಕಲ್ಸಲ್ಲೂ ಅಷ್ಟೇ, ಅಲ್ಲೂ ಸ್ವಲ್ಪ ಸಿಗುತ್ತೆ. ಇನ್ನು ಮಿಕ್ಕಿದ್ದು ಇಲ್ಲಿ 2 ಹತ್ರನೂ ಸಿಗಲಿಲ್ಲ ಅಂದರೆ ಹೊರಗಡೆ ತೊಗೊಳಕ್ಕೆ ಹೇಳ್ತಾರೆ. ನಮಗೆ ಸದ್ಯಕ್ಕೆ ಅಲ್ಲೂ ಜೆನ್ರಿಕ್ ಮೆಡಿಕಲ್ಸಲ್ಲೂ ಒಂದು ಇದು ಅಲ್ಲಿ ಹೊರಗಡೆ ಸಿಗುವಂಥ ಮೆಡಿಕಲ್ ಫಾರ್ಮಸಿ ಆಯಿತು. ಎಷ್ಟು ಜನ ಇದ್ದಾರೆ ನೋಡಿ, ಯಾವಾಗಲೂ ಇದಕ್ಕಿಂತ ಜಾಸ್ತಿ ಜನ ಇರ್ತಾರೆ. ಸೊ ನಮಗೆ ಸ್ವಲ್ಪ ನೆಮ್ಮದಿ ಆಯಿತು. ಅಂದರೆ ಸ್ಕ್ಯಾನಿಂಗು ಇಲ್ಲೇ ಮಾಡಿಸಿದ್ವಿ ಟಿಪ್ಟೂರಲ್ಲೂ. ಇಲ್ಲಿ ಏನೂ ಇಲ್ಲ ಅಂತ ಬಂತು. ಯಾಕೆಂದರೆ ಕೆಲವೊಂದು ಸಲ ನಾವು ಇಲ್ಲಿ ಒಂದು 2-3 ಹಾಸ್ಪಿಟ್ಲ್ ತೋರಿಸ್ಬೇಕಾಗುತ್ತೆ. ಒಂದು ಹತ್ರ ನಾರ್ಮಲ್ ಬರುತ್ತೆ, ಇನ್ನೊಂದು ಹತ್ರ ಇನ್ನೇನೋ ಇದೆ ಅಂತ ಏನಾದರೂ ಬಂದಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಅವಾಗ ಸುಮಾರು ತಿಂಗಳಿಂದೆ, ವರ್ಷನೇ ಆಗಿತ್ತು ಅನಿಸುತ್ತೆ. ಅವಾಗ ನಾರ್ಮಲ್ ಅಂತ ಏನೋ ಬಂದಿತ್ತು. ಆದರೂ ಇನ್ನೂ ಹೊಟ್ಟೆನೋ ಇತ್ತಲ್ಲ, ಇನ್ನೂ ಏನಾದರೂ ಇರ್ಬೋದೇನೋ ಅಂತ ಅಂದ್ಕೊಂಡು ಆ ಹಾಸ್ಪಿಟ್ಲಲ್ಲಿ ತುಂಬ ಜನ ಸಜೆಸ್ಟ್ ಮಾಡಿದರು ನಮಗೆ. ಹಂಗಾಗಿ ಅಲ್ಲಿಗೆ ಹೋಗಿದ್ವಿ. ಸೊ ಅಲ್ಲೂ ನಾರ್ಮಲ್ ಬಂತು. ಯಾಕೆಂದರೆ ಇನ್ಫೆಕ್ಷನ್ ಅಂತ ಅವ್ರು ಹೇಳಿದ್ದಾರೆ. ಸ್ವಲ್ಪ ಟ್ಯಾಬ್ಲೆಟ್ಸು ಗ್ಯಾಸ್ಟ್ರಿಕ್ ಅವು ಇವು ಜಾಸ್ತಿ ನುಂಗೋದ್ರಿಂದ ಅದರಿಂದ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು. ಸ್ವಲ್ಪ ಸಮಾಧಾನ ಆಯಿತು. ಬಟ್ ಆದರೂ ಹೊಟ್ಟೆ ನೋವು ಅಂತ ಹೇಳ್ತಿದ್ರಲ್ಲ, ಸರಿ ಹೋಗ್ಬೋದು. ಅಂದರೆ ಅವ್ರಿಗೇನಂದರೆ ಜಾಸ್ತಿ ಕೆಲಸ ಮಾಡಿ ಬಗ್ಗಿ ಎದ್ದು ಮಾಡಿದ್ರೆ ಆ ಥರ ಹೊಟ್ಟೆ ನೋವು ಬರ್ತಿತ್ತು. ಇನ್ನು ನಾರ್ಮಲಾಗಿ ಫುಲ್ಲು ರೆಸ್ಟ್ ತೊಗೊಂಡಿದ್ರೆ ಆ ಥರ ಏನೂ ಆಗ್ತಿರ್ಲಿಲ್ಲ. ಇನ್ನೇನು ಮಾಡೋದು, ಇಷ್ಟೆಲ್ಲ ಡಾಕ್ಟ್ರೆಲ್ಲ ಹೇಳಿದ್ರಲ್ಲ, ಸ್ವಲ್ಪ ಸಮಾಧಾನ ಆಯಿತು. ಇವಾಗ ಬಂದ್ವಿ, ಇನ್ನು ಹೊರಡಬೇಕು. ಅಲ್ಲೇ ಟೈಮು 4:30-5 ಗಂಟೆ ಆಗಿತ್ತು ಅನಿಸುತ್ತೆ. ಇನ್ನು ಇಲ್ಲಿಂದ ಬಸ್ ಸ್ಟ್ಯಾಂಡು ತುಂಬ ದೂರ. ಸೊ ಆಟೋ ನೋಡಿಕೊಂಡು ಹೋಗ್ಬೇಕು ಇವಾಗ.
ಹಾಸ್ಪಿಟ್ಲಿಂದ ಹೊರಗಡೆ ಬರ್ತಾ ಇದ್ದೀವಿ. ನಾವು ಬಂದ್ಮೇಲೆ ಅದೇ ಎಕ್ಸಿಟ್, ಅಂದರೆ 4 ಸೈಡು ಎಕ್ಸಿಟ್ ಇದೆ. ನಾರ್ತು, ಸೌತು, ಈಸ್ಟು, ವೆಸ್ಟು ಎಲ್ಲ ಕಡೆಯಿಂದಲೂ ಎಂಟ್ರಿ, ಎಕ್ಸಿಟ್ 2 ಕಡೆ ಎಲ್ಲ ಥರನೂ ಇದೆ. ನಾವು ಈ ಕಡೆಯಿಂದ ಬಂದ್ವಿ. ಇವಾಗ ಹೊರಡಬೇಕು ಊರಿಗೆ. ಇನ್ನೇನು, ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ನಿಮಗೂ ತೋರಿಸ್ಬೇಕು ಅಂತ ಅನಿಸಿದ್ರೆ, ಮೇ ಬಿ ನಾನಿನ್ಯಾವತ್ತೂ ಹೋಗಲ್ಲ ಅನಿಸುತ್ತೆ. ನೀವು ಯಾರಾದರೂ ಹೋಗಿದ್ರೆ ನಿಮಗೇನಂತ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಸಾಕಾಯಿತು. ಇದ್ರ ಬದಲು ನಾರ್ಮಲಾಗಿ ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ತೋರಿಸಿರೋಗುತ್ತೆ, ಏನಿನ್ನೊಂದು 4-5 ಸಾವಿರ ಹೆಚ್ಚಾಗ್ಬೋದು ಅಂತ ಅನ್ನಿಸ್ತು. ಇದಕ್ಕೆ ಅನಿಸುತ್ತೆ ನಮ್ಮ ಜನ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲನ್ನ ಪ್ರಿಫರ್ ಮಾಡೋದು. ಇದ್ರೂ ಇರ್ಬೋದು. ಇಲ್ಲಿಂದ ತೋರಿಸ್ಕೊಂಡು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಸೊ ಆಟೋ ಹುಡುಕಬೇಕು. ಇವಾಗ ಹೋಗ್ತಾ ಇದ್ವಿ. ಇಲ್ಲೊಂದು ಕೆಲವೊಂದು ಲೈನ್ಸ್ನ ಹಾಕಿದ್ದಾರೆ ಹಾಸ್ಪಿಟ್ಲಲ್ಲಿ, ಅಂದರೆ ಹೊರಗಡೆ ಗ್ರೌಂಡಲ್ಲಿ. ಚೆನ್ನಾಗಿದೆ ನೋಡಿ. ಯಾರೂ ಕದಿಯದ ಆಸ್ತಿ ಶಿಕ್ಷಣ, ಎಷ್ಟು ಚೆನ್ನಾಗಿದೆ ಅಲ್ಲ. ಲೈನ್ಸ್ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಕೊಡದವರಲ್ಲಿ ಕೇಳಬೇಡ, ಕೊಟ್ಟದ್ದನ್ನು ಮರೆಯಬೇಡ ಅಂತ ಇತ್ತು. ಕಾಡು ಇಲ್ಲದೆ ನಾಡಿಲ್ಲ. ಲೈನ್ಸ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ. ನನಗೆ ಇಷ್ಟ ಆಯಿತು. ಅದಕ್ಕೆ ಇದೊಂದು ಸ್ವಲ್ಪ ಈ ಕ್ಲಿಪ್ ಸ್ವಲ್ಪ ವೀಡಿಯೋ ಮಾಡಿ ಹಾಕೋಣ ಅಂತ ಹಾಕಿದೆ. ಆಧಾರ್ ಕಾರ್ಡ್ ಫ್ರೀ ಅಲ್ವಾ? ರಿಜಿಸ್ಟರ್ ಆಗ್ಬೋದು ಆ ಕಡೆ ಇಲ್ಲಿ ಸೀಟ್ ಎತ್ತುಗಳು ಬರ್ತಾವೆ ನೋಡಿ ಅಲ್ಲಿ ದೂರದಲ್ಲಿ. NR ಸರ್ಕಲ್. ಆ ಕಡೆ NR ಸರ್ಕಲ್. ಗೋಲ್ಡ್ ಕನಕಾಪುರ. ಕನಕಾಪುರ. ಕಿತ್ತಾಕ್ತವ್ರೆ. ತಿಪ್ಟೂರು ಹಾಸ್ಪಿಟ್ಲಿಗೆ ಬಂದಿಲ್ಲ. ಹಾಸನಲ್ಲಿ ಏನು ಫೇಮಸ್? ಏನಂಕಲ್ ಹಾಸನಲ್ಲಿ ಫೇಮಸ್ ಏನಿಲ್ಲಲ್ವಾ? ಚಿಕನ್ ಬಿರಿಯಾನಿ ಐತೆ. ಅಲ್ಲ ನೋಡೋದು ನಾನ್ ವೆಜ್ಜು ನೋಡೋದಿನ ಹಾಸನಾಂಬೆ ನೋಡ್ಬೇಕಾಯ್ತು ಅಷ್ಟೇ. ಹಬ್ಬಕ್ಕೆ ಅದೇ ಅದು ಮುಗ್ದೋತಷ್ಟೇ, ಇನ್ನೇನು ಇಲ್ಲ. ಇನ್ನೇನು ಹಳಬಿಡು ಬೇಲೂರು ಅದಲ್ಲ. ಟೂರಿಸ್ಟ್ ಪ್ಲೇಸ್ಗಳವು ಏನಿಲ್ಲ. ಇಲ್ಲ, ಹಾಸನ ಇದೆ ಫಸ್ಟ್. ಸ್ಕೂಲ್ ಇದು. ಸ್ಕೂಲ್ ಹಿಂದಗಡೆದು ಬಸ್ ಸ್ಟ್ಯಾಂಡ್. ಮಕ್ಕಳದ್ದು ಏನು ಪಾಠ ಕೇಳ್ತು, ಪಾರನ್ ಸೌಂಡ್ ಕೇಳ್ಕೊಂಡು ಪಾಮ್ ಅನ್ಕೊಂಡು. CKS ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್. ಈಗ 1.5 ಗಂಟೆ ಜರ್ನಿ ಅಂದರೆ 4:15 ಅನ್ಕ 4:15 ಅನ್ಕ 5:30 6 ಗಂಟೆ 6 ಗಂಟೆ 6:15ಗೆಲ್ಲ ರೀಚ್ ಆದ್ವಿ. ಬಸ್ ತುಂಬ ರಶ್ ಇತ್ತು. ಅಂದರೆ 4:15 5 ಗಂಟೆಗೆ ಒಂದೇ ಬಸ್ ಅಂತ ಇರೋದು. ಅದಾದಮೇಲೆ ಇನ್ನೊಂದು ಯಾವುದೋ ಬಸ್ಸು, ಅದು ಕಾಲೇಜ್ ಹುಡುಗರದೆಲ್ಲ ರಶ್ ಆಗಿರುತ್ತೆ. ಇದು ಅಷ್ಟೇ, ಫುಲ್ ಕಾಲೇಜ್ ಹುಡುಗರು. ಆನ್ ದ ವೇ ಫುಲ್ ರಶ್ ಆಯಿತು.
ಇಲ್ಲಿ ಸುಮಾರು ಜನ ಇದ್ದರು. ಆನ್ ದ ವೇ ಫುಲ್ಲು ಎಲ್ಲ ಕಾಲೇಜ್ ಹುಡುಗರದೆಲ್ಲ ಸ್ಕೂಲ್ ಕಾಲೇಜೆಲ್ಲ ಬಿಟ್ಟಿತ್ತಲ್ಲ, ತುಂಬ ರಶ್ ಆಗಿತ್ತು. ಹಂಗೂ ಹೋದ್ವಿ. ಆಸಂಟು ಮೈಸೂರಲ್ಲಿ ತಿರುಪತಿಗೆ ಹೋಗಲ್ವಾ? ಹೋಗುತ್ತಾ? ಇಲ್ಲ ಅನ್ಸುತ್ತಲ್ಲ. ಕೆ ಆರ್ ನಗರ ಅಂತ ಐತೆ, ಕೇಳೋಣ ಬರ್ರಿ ನಾವು ಕಡೆ. ಪ್ಲಾಟ್ಫಾರ್ಮ್ ನಂಬರ್ 16ರಲ್ಲಿ ಹಳೆಕೋಟೆ ಮಾರ್ಗದಿಂದ ಹೋಗುತ್ತದೆ. ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋಎಂಟರಾಲಜಿ ಸೆಂಟರ್ ನಮ್ಮಲ್ಲಿ ಜೀರ್ಣವ್ಯೂಹ, ಹೆಪಟೋಬಿಲಿಯರಿ ಕೂತ್ಕೊ ಬೈ ನೀನು. ಇಲ್ಲಿ ಕೂತ್ಕೊ, ನಾ ಇಲ್ಲಿ ಕೂತ್ಕೊಂತೀನಿ. ಅವಳು ಅವಳಿಗೆ ಸೀಟು ಕೂತ್ಕೊಳ್ಳಿ, ಅವಳೆ ಬರ್ತಾರಿಲ್ಲ.
ಇದಿಷ್ಟು ನನ್ನ ತಿಪ್ಟೂರು ಟು ಹಾಸನ್ ಮತ್ತು ಹಾಸನ್ ಟು ತಿಪ್ಟೂರು ನನ್ನ ಜರ್ನಿ, ಹಾಸ್ಪಿಟಲ್ ಜರ್ನಿ. ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ನನ್ನ ವ್ಲಾಗ್ನ ನೋಡಿ ಏನನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು. ಕೀಪ್ ವಾಚಿಂಗ್.